ಸ್ನೇಹಿತರೆ ನಮಸ್ಕಾರ. 2025 ಹೊಸ ವರ್ಷದ ಹೊಸ ದಿನ ಡಿಸೆಂಬರ್ 31, 2024 ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ಕಳೆದು ಹೋದ ಕಷ್ಟಗಳು, ಬಿಟ್ಟು ಹೋದ ವ್ಯಕ್ತಿಗಳು, ಹುಟ್ಟಿದ ಹೊಸ ಸಂಬಂಧಗಳು, ಪಟ್ಟ ಕಷ್ಟಗಳು, ಪ್ರಪಂಚದಲ್ಲಿ ಬದುಕಿದ್ದರೂ ನಮ್ಮ ಪಾಲಿಗೆ ಸತ್ತು ಹೋದಂತೆ ವರ್ತಿಸಿದ ವ್ಯಕ್ತಿಗಳು, ಭೂಮಿಯ ಋಣ ತೀರಿಸಿ ಸತ್ತು ಹೋದರೂ ನಮ್ಮ ಪಾಲಿಗೆ ಬದುಕಿರುವ ವ್ಯಕ್ತಿಗಳನ್ನು ನೆನೆಯುತ್ತಾ ಹಳೆಯ ವರ್ಷವನ್ನು ಮುಗಿಸಿ ಹೊಸ ಕನಸುಗಳೊಂದಿಗೆ, ಹೊಸ ಉತ್ಸಾಹದೊಂದಿಗೆ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಅಷ್ಟಕ್ಕೂ ಡಿಸೆಂಬರ್ 31ಕ್ಕೆ ಯಾಕೆ ವರ್ಷಾಂತ್ಯವಾಗತ್ತೆ, ಜನವರಿ 1ನೇ ಏಕೆ ಹೊಸ ವರ್ಷದ ಮೊದಲನೇ ದಿನ ಅಂತ ಆಚರಣೆ ಮಾಡ್ತೇವೆ ಎಂಬ ಇತಿಹಾಸದ ಪುಟವೊಂದನ್ನು ನಾವು ನಿಮಗೆ ತೋರಿಸ ಹೊರಟಿದ್ದೇವೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ. ಡಿಸೆಂಬರ್ ಎಂಬ ಪದ ರೋಮನ್ ಕ್ಯಾಲೆಂಡರ್ನ ಡೆಕಮ್ ಎಂಬ ಪದದಿಂದ ಬಂದಿದೆ. ಡೆಕಮ್ ಎಂದರೆ 10ನೆಯ ಎಂಬ ಅರ್ಥ. ರೋಮನ್ ಕ್ಯಾಲೆಂಡರ್ನ ಪ್ರಕಾರ ವರ್ಷವು 10 ತಿಂಗಳಾಗಿತ್ತು. ನಂತರ ಜೂಲಿಯಸ್ ಕ್ಯಾಲೆಂಡರ್ ಪರಿಚಯಿಸಿದಾಗ 2 ತಿಂಗಳುಗಳನ್ನು ಸೇರಿಸಿ ಡಿಸೆಂಬರ್ 12 ತಿಂಗಳಾಗತ್ತೆ. ಕ್ಯಾಲೆಂಡರ್ನ ಮಾರ್ಪಾಡಿಸಿದ ಜೂಲಿಯಸ್ ಸೀಸರ್ ಯಾರು, ಬದಲಿಸೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋಣ ಬನ್ನಿ. ಜೂಲಿಯಸ್ ಸೀಸರ್ ಕ್ರಿಸ್ತಪೂರ್ವ 1ರಿಂದ 46ನೆಯ ವರ್ಷದವರೆಗೆ ಬಾಳಿದ ರೋಮನ್ ಸಾಮ್ರಾಜ್ಯದ ದಕ್ಷ ರಾಜಕೀಯ ಹಾಗೂ ಸೇನಾ ನಾಯಕ. ಅವರು ರೋಮ್ ಪ್ರಜಾಪ್ರಭುತ್ವದ ರಾಜಕೀಯ ವ್ಯವಸ್ಥೆಯನ್ನ ಬದಲಿಸಿ ತಾನೇ ಡಿಕ್ಟೇಟರ್ ಆಗಿ ಅಧಿಕಾರಕ್ಕೆ ಬಂದವರು. ಜೂಲಿಯಸ್ ಸೀಸರ್ ವಿಶ್ವದ ಇತಿಹಾಸದಲ್ಲಿ ಮಾತ್ರವಲ್ಲ, ಕ್ಯಾಲೆಂಡರ್ನಲ್ಲಿ ದೊಡ್ಡ ಬದಲಾವಣೆ ಮಾಡಿ ಪ್ರಸಿದ್ಧರಾದವರು. ಪ್ರಾಚೀನ ರೋಮನ್ ಸಾಮ್ರಾಜ್ಯದ ಮೊದಲನೆಯ ಕ್ಯಾಲೆಂಡರ್ 10 ತಿಂಗಳು ಮತ್ತು 304 ದಿನಗಳಿಂದ ಕೂಡಿತ್ತು. ಹೊಸ ವರ್ಷ ಮಾರ್ಚ್ನಿಂದ ಪ್ರಾರಂಭವಾಗ್ತಾ ಇತ್ತು. ಆದ್ರೆ ಈ ಕ್ಯಾಲೆಂಡರ್ ಚಂದ್ರನ ಚಲನೆಯ ಆಧಾರದ ಮೇಲೆ ಇದ್ದಿದ್ರಿಂದ ದಿನಾಂಕ ಹಾಗೂ ವರ್ಷಗಳು ಕಾಲಚಕ್ರಕ್ಕೆ ಸರಿಯಾಗ್ತಾ ಇರಲಿಲ್ಲ. ಈ ಅವ್ಯವಸ್ಥೆಯಿಂದಾಗಿ ರೈತರಿಗೆ ಮತ್ತು ಆರ್ಥಿಕ ವ್ಯವಸ್ಥೆಗೆ ತೊಂದರೆ ಉಂಟಾಗ್ತಾ ಇತ್ತು. ಕ್ರಿಸ್ತಪೂರ್ವ 46ನೇ ವರ್ಷದಲ್ಲಿ ಜೂಲಿಯಸ್ ಸೀಸರ್ ತಮ್ಮ ಮಿತ್ರ ಅಲೆಕ್ಸಾಂಡ್ರಿಯಾದ ಖಗೋಳಶಾಸ್ತ್ರಜ್ಞ ಸೂಸಿ ಜೀನಿಸ್ ರಿಂದ ಸಲಹೆ ಪಡೆದು ಹೊಸ ಕ್ಯಾಲೆಂಡರ್ ಒಂದನ್ನ ರಚನೆ ಮಾಡ್ತಾರೆ. ಚಂದ್ರನ ಚಲನೆಗೆ ಬದಲಾಗಿ ಸೂರ್ಯನ ಚಕ್ರವನ್ನು ಆಧಾರವಾಗಿಟ್ಟುಕೊಂಡು ರಚನೆಯಾದ ಈ ಕ್ಯಾಲೆಂಡರ್ ಪ್ರತಿ ವರ್ಷಕ್ಕೆ 12 ತಿಂಗಳು ಹಾಗೂ 366 ದಿನಗಳಾಗಿ ಮಾರ್ಪಾಡಾಗತ್ತೆ. ಹಾಗೂ ಇಡೀ ಪ್ರಪಂಚದಲ್ಲಿ ಕ್ಯಾಲೆಂಡರ್ ಜೂಲಿಯಸ್ ಸೀಸರ್ ಕ್ಯಾಲೆಂಡರ್ ಆಗಿ ಬದಲಾಗತ್ತೆ. ಹೀಗೆ ಕ್ಯಾಲೆಂಡರ್ ಬದಲಾಗಿ ಜೂಲಿಯಸ್ ಸೀಸರ್ ಜಗತ್ತಿಗೆ ನಾಯಕನಾಗಿ ಬೆಳೆಯುತ್ತಿರುವಾಗಲೇ ಕ್ರಿಸ್ತಪೂರ್ವ 44 ಮಾರ್ಚ್ 15ರಂದು ತಮ್ಮ ಸ್ನೇಹಿತರಿಂದಲೇ ಮೋಸದ ಹತ್ಯೆಗೀಡಾಗ್ತಾರೆ. ಜೂಲಿಯಸ್ ಸೀಸರ್ ಮೋಸದ ಸಾವಿನ ವಿಷಯವನ್ನ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೇವೆ. ವರ್ಷದ 366 ದಿನಗಳು 365 ದಿನಗಳ ಹಾಗಿದ್ದೇಗೆ ಗೊತ್ತಾ? ಜೂಲಿಯಸ್ ಕ್ಯಾಲೆಂಡರ್ ನಲ್ಲಿ ಒಟ್ಟು 366 ದಿನಗಳಾಗಿದ್ರಿಂದ ಸೂರ್ಯ ಚಕ್ರದ ಬದಲಾವಣೆಗೂ ಕ್ಯಾಲೆಂಡರ್ಗೂ ಪ್ರತಿ ವರ್ಷ 11 ನಿಮಿಷಗಳು ಹೆಚ್ಚಾಗ್ತಾ ಇತ್ತು. ಹಾಗೂ ಪ್ರತಿ 128 ವರ್ಷಗಳಿಗೊಮ್ಮೆ 1 ದಿನ ಜಾಸ್ತಿ ಬರ್ತಾ ಇತ್ತು. ಹೀಗಾಗಿ 1582ರಲ್ಲಿ ರೋಮನ್ನ ಖ್ಯಾತ ಜ್ಯೋತಿಷ್ಯಕಾರರಾದ ಗಗೋರಿಯನ್ ರವರು ಖ್ಯಾತ ಖಗೋಳಶಾಸ್ತ್ರಜ್ಞರಾಗಿದ್ದ ಏಲಿಯಸ್ ರವರ ಜೊತೆಗೂಡಿ ಇಡೀ ಪ್ರಪಂಚಕ್ಕೆ ಅನುಕೂಲವಾಗುವಂತೆ ಸೂರ್ಯ ಪಥದ ಚಲನೆಗನುಗುಣವಾಗಿ ಕ್ಯಾಲೆಂಡರ್ ನಲ್ಲಿ ನಿಖರವಾದ ಬದಲಾವಣೆಗಳನ್ನು ಮಾಡ್ತಾರೆ. ಜೂಲಿಯಸ್ ಕ್ಯಾಲೆಂಡರ್ನ ಪ್ರಕಾರ ಸೂರ್ಯ ಪಥದ ಅವಧಿ 365.25 ಇದ್ದದನ್ನ 365.2425 ಪಾಯಿಂಟ್ ಆಗಿ ಬದಲಿಸಿ ಪ್ರತಿ 4 ವರ್ಷಗಳನ್ನ ಲೀಪ್ ಇಯರ್ ಎಂದು ಗುರುತಿಸಲಾಯಿತು. 2020 ಫೆಬ್ರವರಿಯಲ್ಲಿ 29 ದಿನಗಳಾಗಿ ವರ್ಷಕ್ಕೆ 366 ದಿನಗಳಾದ್ರೆ ಮುಂದಿನ 3 ವರ್ಷ ಅಂದ್ರೆ 2021, 22, 23ರಲ್ಲಿ ವರ್ಷಕ್ಕೆ 365 ದಿನಗಳಾಯಿತು. ಮತ್ತು ಕಳೆದ 2024ರ 4ನೆಯ ವರ್ಷದಲ್ಲಿ ಫೆಬ್ರವರಿಯಲ್ಲಿ 29 ದಿನಗಳಾಗಿ ವರ್ಷಕ್ಕೆ 366 ದಿನಗಳಾಯಿತು. ಇದರಿಂದಾಗಿಯೇ ಹಿಂದೂಗಳ ಸಂಕ್ರಾಂತಿ ಹಬ್ಬ, ಕ್ರಿಶ್ಚಿಯನ್ನರ ಈಸ್ಟರ್ ಹಬ್ಬ, ಮುಸ್ಲಿಮರ ಈದ್ ಮಿಲಾದ್ ನಂತಹ ಹಬ್ಬಗಳು ಸೂರ್ಯನ ಚಲನೆಗೂ ಕ್ಯಾಲೆಂಡರ್ನ ದಿನಾಂಕಕ್ಕೂ ಹೊಂದಾಣಿಕೆಯಾದವು. ಅಂದ್ರೆ ಪ್ರತಿ ವರ್ಷ ಸಂಕ್ರಮಣದಂದೇ ಕ್ಯಾಲೆಂಡರ್ನಲ್ಲಿ ನಮೂದಿಸಿದ ದಿನವೇ ಸಂಕ್ರಾಂತಿ ಹಬ್ಬ ನಡೆಯುತ್ತೆ. ಅಂದೇ ಸೂರ್ಯ ಶಿವನ ದೇವಾಲಯಗಳಲ್ಲಿ ಶಿವನ ಮೇಲೆ ತನ್ನ ಕಿರಣಗಳನ್ನು ಸ್ಪರ್ಶಿಸ್ತಾನೆ. ಸ್ನೇಹಿತರೆ, ಕ್ಯಾಲೆಂಡರ್ ಹುಟ್ಟಿದ ಇತಿಹಾಸವನ್ನ ಹೇಳೋ ಚಿಕ್ಕ ಪ್ರಯತ್ನ ಮಾಡಿದ್ದೇವೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.